ಮನೆಹಾಳು ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಬ್ರೇಕ್ ಹಾಕುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಈಗಾಗಲೇ ಸುಗ್ರೀವಾಜ್ಞೆಯ ಕರಡು ಪ್ರತಿ. ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಮನೆಹಾಳು ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಬ್ರೇಕ್ ಹಾಕುತ್ತಾ ಇನ್ನು ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಈಗಾಗಲೇ ಸುಗ್ರೀವಾಜ್ಞೆ ಕರಡು ಪ್ರತಿ. ಡ್ರಾಫ್ಟ್ನಲ್ಲಿ 8 ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ ಸರ್ಕಾರ ಎನ್ನುವ ಮಾಹಿತಿ ಸಿಗ್ತಾ ಇದೆ. 10 ಪುಟಗಳ ಡ್ರಾಫ್ಟ್ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿವೆ? ಅಶ್ವವೇಗ ನ್ಯೂಸ್ ಬಳಿ ಇದೆ ಇದೀಗ ಸುಗ್ರೀವಾಜ್ಞೆ ಡ್ರಾಫ್ಟ್ ಡೀಟೇಲ್ಸ್ ಇದೀಗ ಅಶ್ವವೇಗಕ್ಕೆ ಲಭ್ಯವಾಗಿದೆ. ಮನೆಹಾಳು ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಬ್ರೇಕ್ ಹಾಕುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಈಗಾಗಲೇ ಸುಗ್ರೀವಾಜ್ಞೆಯ ಕರಡು ಪ್ರತಿ. ಆ ಪ್ರತಿ ಇದೀಗ ಅಶ್ವವೇಗ ನ್ಯೂಸ್ಗೂ ಕೂಡ ಸಿಕ್ಕಿದೆ. ಏನು ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವು ಜನರು ಮನೆ ತೊರೆದಿದ್ದಾರೆ, ಇನ್ನು ಕೆಲವು ಜನರು ಊರನ್ನೇ ತೊರೆದಿದ್ದಾರೆ. ಇನ್ನು ಮಾಂಗಲ್ಯ ಸರವನ್ನ ಈಗಾಗಲೇ ರವಾನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಮಹಿಳೆಯರು ವಿಭಿನ್ನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಮಾಂಗಲ್ಯ ಸರವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪೋಸ್ಟ್ ಮಾಡುವ ಮೂಲಕ ವಿಭಿನ್ನವಾಗಿ ಈಗಾಗಲೇ ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ಮಾಂಗಲ್ಯವನ್ನ ಉಳಿಸಿ, ಆದಷ್ಟು ಬೇಗ ಇದಕ್ಕೆ ಕಡಿವಾಣವನ್ನ ಹಾಕಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಮೀಟಿಂಗ್ ಅನ್ನ ನಡೆಸಿ ಇದೀಗ ಸುಗ್ರೀವಾಜ್ಞೆಯನ್ನ ಹೊರಡಿಸಲಿದ್ದಾರೆ. ಸುಗ್ರೀವಾಜ್ಞೆಯ ಪ್ರತಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಜಾರಿ ಸಂಬಂಧ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಡ್ರಾಫ್ಟ್ ಅನ್ನ ಕಳುಹಿಸಿದ್ದಾರೆ. ಸಿಎಂ ಸಿದ್ದುಗೆ ಕರಡು ಪ್ರತಿ ಕಳುಹಿಸಿರುವ ಎಚ್.ಕೆ. ಪಾಟೀಲ್ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ಸಲ್ಲಿಸಿದ್ದಾರೆ. ಎಚ್.ಕೆ. ಪಾಟೀಲ್ ರವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ಪವರ್ ಅನ್ನ ನೀಡಲಾಗಿದೆ. ಪ್ರಕರಣ ನಡೆದರೆ ಸುಮೋಟೋ ಕೇಸ್ ಅನ್ನ ದಾಖಲಿಸುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸದೆ ಕೈ ಬಿಡುವಂತಿಲ್ಲ. ಈ ಕೇಸನ್ನ ಮೈಕ್ರೋ ಫೈನಾನ್ಸ್ ಕೇಸನ್ನ ಕೈ ಬಿಡುವಂತಿಲ್ಲ. ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆ, 5 ವರ್ಷದವರೆಗೆ ದಂಡವನ್ನ ವಿಧಿಸಬಹುದು. ಒಂಬ್ಯುಡಮೆನ್ಸ್ ನೇಮಕ ಮಾಡಲು ಸರ್ಕಾರಕ್ಕೆ ಪರಮಾಧಿಕಾರವನ್ನ ನೀಡಲಾಗಿದೆ. ಸಾಲ ಮರುಪಾವತಿಗೆ ಸಂಬಂಧ ಮಧ್ಯಸ್ಥಿಕೆಗೆ ಸರ್ಕಾರ ಈಗಾಗಲೇ ಅಧಿಕಾರಿಯನ್ನ ವಹಿಸಿದೆ. ಇನ್ನು ಸಿಎಂ ಸಿದ್ದುಗೆ ಕರಡು ಪ್ರತಿಯನ್ನ ಕಳುಹಿಸಿದ್ದಾರೆ ಎಚ್.ಕೆ. ಪಾಟೀಲ್ ರವರು ಇದೀಗ. ಇನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲಗಾರರಿಗೆ ಬಲವಂತದ ಕ್ರಮಗಳ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸುವ ಸಂಬಂಧ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ರವರು ನಿನ್ನೆ ತಡರಾತ್ರಿ ಒಂದು ಡ್ರಾಫ್ಟ್ ಸಿದ್ಧಪಡಿಸಿ ಈಗಾಗಲೇ ಕಳಿಸಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಸುಗ್ರೀವಾಜ್ಞೆ ಕರಡು ಪರಿಶೀಲನೆಯನ್ನ ಇವತ್ತು ನಡೆಸಲಿದ್ದಾರೆ. ಇನ್ನು ಸುಗ್ರೀವಾಜ್ಞೆ ಜಾರಿಗೆ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಸಂಪುಟ ಪರಮಾಧಿಕಾರಿಯನ್ನ ನೀಡಿದ್ದು, ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ಬಳಿಕ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನ ರವಾನಿಸಲಾಗುತ್ತೆ. ಇಂದು ಅಥವಾ ನಾಳೆ ರಾಜ್ಯಪಾಲರ ಅಂಕಿತ ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಸುಗ್ರೀವಾಜ್ಞೆಯನ್ನ ಸುಗ್ರೀವಾಜ್ಞೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಕೈಗೆ ತಲುಪಿದೆ. ಮನೆಹಾಳು ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ. ಈ ಸುಗ್ರೀವಾಜ್ಞೆ ಆದರೂ ಬ್ರೇಕ್ ಹಾಕುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಈಗಾಗಲೇ ವಾಗ್ದಾಳಿ ನಡೆಸಿದ್ರು ಸರ್ಕಾರದ ವಿರುದ್ಧ. ಆದಷ್ಟು ಬೇಗ ಇದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಒಂದು ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಇನ್ನು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತೇನೆ, ಕೆಲವು ವಿಚಾರಗಳನ್ನ ಅಂಶಗಳನ್ನ ಈಗಾಗಲೇ ಪ್ರಸ್ತಾಪವನ್ನ ಕೂಡ ಮಾಡಿದ್ರು ಸಭೆಯಲ್ಲಿ. 6 ಗಂಟೆ ಆದ್ಮೇಲೆ ಯಾವುದೇ ರೀತಿ ಸಾಲ ವಸೂಲಿಯನ್ನ ಮಾಡುವಂತಿಲ್ಲ. ಬಲವಂತದ ಸಾಲ ವಸೂಲಿ ವಿರುದ್ಧ ಕ್ರಮಕ್ಕೆ ಸುಗ್ರೀವಾಜ್ಞೆ. ಇಂದು ಸುಗ್ರೀವಾಜ್ಞೆ ಕರಡು ಪರಿಶೀಲನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ನಡೆಸಲಿದ್ದಾರೆ. ಸುಗ್ರೀವಾಜ್ಞೆ ಜಾರಿ ಮಾಡಲು ಸಿಎಂಗೆ ಸಂಪುಟದ ಪರಮಾಧಿಕಾರವನ್ನ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಗಮನಿಸಿದ ಬಳಿಕ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಲಾಗುತ್ತೆ. ರಾಜ್ಯಪಾಲರು ಇಂದು ಅಥವಾ ನಾಳೆ ಅಂಕಿತ ಹಾಕುವ ಸಾಧ್ಯತೆ ಕೂಡ ಇದೆ. ರಾಜ್ಯಪಾಲರ ಸಹಿ ಬಿದ್ದು ಕೂಡಲೇ ಜಾರಿಗೆ ಬರಲಿದೆ ಸುಗ್ರೀವಾಜ್ಞೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಸುಗ್ರೀವಾಜ್ಞೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿತ್ತು ಅಂತ ನೋಡೋದಾದ್ರೆ, ಇಂದು ಸುಗ್ರೀವಾಜ್ಞೆ ಕರಡು ಪರಿಶೀಲನೆಯನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸಲಿದ್ದಾರೆ. ನಂತರ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಲಿದ್ದಾರೆ. ಸುಗ್ರೀವಾಜ್ಞೆ ಜಾರಿ ಮಾಡಲು ಸಿಎಂಗೆ ಸಂಪುಟದ ಪರಮಾಧಿಕಾರ ಇದೆ. ಸಿಎಂ ಸಿದ್ದರಾಮಯ್ಯ ಪರಿಶೀಲಿಸಿದ ನಂತರ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಂತರ ರಾಜ್ಯಪಾಲರು ಇವತ್ತು ಇಲ್ಲ ನಾಳೆ ಇದಕ್ಕೆ
ಅಂತ್ಯವನ್ನ ಹಾಡಲಿದ್ದಾರೆ, ಸುಗ್ರೀವಾಜ್ಞೆಯನ್ನ ಹೊರಡಿಸಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಸುಗ್ರೀವಾಜ್ಞೆಯಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಸುಗ್ರೀವಾಜ್ಞೆಯಲ್ಲಿ ಈಗಾಗಲೇ 6 ಗಂಟೆಯ ನಂತರ ಸಾಲ ವಸೂಲಾತಿಯನ್ನ ಮಾಡೋ ಹಾಗಿಲ್ಲ, 6 ಗಂಟೆ ಮೇಲೆ ಬಂದು ಟಾರ್ಚರ್ ಅನ್ನ ಕೊಡೋ ಹಾಗಿಲ್ಲ ಎನ್ನುವ ವಿಚಾರವನ್ನ ಈಗಾಗಲೇ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಮಾಡಿದ್ರು. ಇದರ ಜೊತೆಗೆ ಯಾವುದೇ ಮೂರನೇ ವ್ಯಕ್ತಿಯಿಂದ ಸಾಲವನ್ನ ವಸೂಲಿ ಮಾಡೋ ಹಾಗಿಲ್ಲ, ಯಾರು ಸಾಲ ಕೊಟ್ಟಿರ್ತಾರೆ ಅವರೇ ಬಂದು ಸಾಲವನ್ನ ವಸೂಲಿ ಮಾಡಬೇಕು, ಮೂರನೇ ವ್ಯಕ್ತಿಯಿಂದ ಬಂದು ಸಾಲವನ್ನ ವಸೂಲಿ ಮಾಡೋ ಹಾಗಿಲ್ಲ. ಜೊತೆಗೆ ವಾರ್ಷಿಕ ಆದಾಯವನ್ನ ಪರಿಗಣಿಸಿ ಅವರಿಗೆ ಸಾಲವನ್ನ ನೀಡಬೇಕಾಗುತ್ತದೆ. ಸುಗ್ರೀವಾಜ್ಞೆಯಲ್ಲಿ ಇನ್ನು ಏನೆಲ್ಲ ಇರಲಿದೆ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಆನ್ಲೈನ್ ಪೋರ್ಟಲ್ ಮಾಡಿ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಯಾರಿಗೆ ಎಷ್ಟು ಸಾಲ ನೀಡಲಾಗಿದೆ ಎಂದು ಅಪ್ಡೇಟ್ ಅನ್ನ ಮಾಡಬೇಕು. ಮೊದಲು ಸಾಲ ಅರ್ಜಿ ಸಲ್ಲಿಕೆ, ಸಾಲ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಿರ್ವಹಣೆಯನ್ನ ಮಾಡಲಾಗುತ್ತೆ. ಸಾಲಕ್ಕೆ ವಿಧಿಸುವ ಬಡ್ಡಿ ದರದ ಪ್ರಮಾಣ ಆರ್ಬಿಐ ನೀತಿಗೆ ಅನುಗುಣವಿರಬೇಕು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ನೋಂದಣಿ ಕಡ್ಡಾಯವಾಗಿರಬೇಕು, ಅಂದ್ರೆ ಲೈಸೆನ್ಸ್ ಇರಬೇಕು. ಯಾವುದೇ ಸಂದರ್ಭದಲ್ಲಿ ಸರ್ಕಾರ ನೋಂದಣಿಯನ್ನ ತಿರಸ್ಕರಿಸಬಹುದು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ವ್ಯವಹಾರ ವಿಚಾರಣೆಗೆ ಒಂಬುಡ್ಸ್ಮನ್ ಅನ್ನ ನೀಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಎಡಿಸಿ, ಎಸಿ ಒಳಗೊಂಡ ಒಂಬುಡ್ಸ್ಮನ್ ನೇಮಕವನ್ನ ಮಾಡಲಾಗುತ್ತೆ. ಸಾಲ ಕಂಪನಿಗಳು ಬಡವರಿಂದ ವಸ್ತು ಆಸ್ತಿ ಅಡಮಾನವನ್ನ ಇಡಿಸಿಕೊಳ್ಳುವಂತಿಲ್ಲ. ಇನ್ನು ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಇರಲಿದೆ ಅಂತ ನೋಡೋದಾದ್ರೆ, ಆನ್ಲೈನ್ ಪೋರ್ಟಲ್ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಬೇಕು. ಜೊತೆಗೆ ಯಾರಿಗೆ ಎಷ್ಟು ಸಾಲವನ್ನ ನೀಡಲಾಗಿದೆ ಎಂದು ಅಪ್ಡೇಟ್ ಅನ್ನ ನೀಡಬೇಕು ಸರ್ಕಾರಕ್ಕೆ. ಇನ್ನು ಸಾಲ ಅರ್ಜಿ ಸಲ್ಲಿಕೆ, ಸಾಲ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಿರ್ವಹಣೆಯನ್ನ ಮಾಡಬೇಕು. ಸಾಲಕ್ಕೆ ವಿಧಿಸುವ ಬಡ್ಡಿ ದರದ ಪ್ರಮಾಣ ಆರ್ಬಿಐ ನೀತಿಗೆ ಅನುಗುಣವಿರಬೇಕು. ರಾತ್ರಿ ಆದ್ಮೇಲೆ ಸಾಲ ವಸೂಲಿಯನ್ನ ಮಾಡುವಂತಿಲ್ಲ. ಇನ್ನು ಯಾವರ ಮರ್ಯಾದೆಯನ್ನ ಕಳೆಯುವಂತಿಲ್ಲ. ಯಾವುದೇ ಮನೆಗೆ ಹೋಗಿ ಒಂದು ನೋಟಿಸ್ ಅನ್ನ ಕೊಡ್ತಾ ಇರ್ತಾರೆ, ಆ ನೋಟಿಸ್ ಅನ್ನ ಕೊಡೋ ಹಂತಿಲ್ಲ. ಇನ್ನು ವಾರ್ಷಿಕ ಆದಾಯವನ್ನ ಪರಿಗಣಿಸಿ ಅವರಿಗೆ ಸಾಲವನ್ನ ನೀಡಬೇಕು. ಇನ್ನು ಒಂದು ಮನೆಗೆ 3ಕ್ಕಿಂತ ಹೆಚ್ಚು ಸಾಲವನ್ನ ನೀಡುವಂತಿಲ್ಲ ಎಂದು ಸುಗ್ರೀವಾಜ್ಞೆಯಲ್ಲಿ ಹೊರಡಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಮಾಹಿತಿಯನ್ನ ಸಂಗ್ರಹಿಸಬೇಕು. ಜೊತೆಗೆ ಎಲ್ಲವನ್ನ ಕೂಡ ಯಾರಿಗೆ ಎಷ್ಟು ಸಾಲವನ್ನ ನೀಡಲಾಗಿದೆ ಅನ್ನೋ ಎಲ್ಲಾ ಡೀಟೇಲ್ಸ್ ಅನ್ನ ಸರ್ಕಾರಕ್ಕೆ ಅಪ್ಡೇಟ್ ಅನ್ನ ಮಾಡಬೇಕು ಎಂದು ಸುಗ್ರೀವಾಜ್ಞೆಯಲ್ಲಿ ಹೊರಡಿಸಬಹುದು ಎನ್ನುವ ಮಾಹಿತಿ ಸಿಗ್ತಾ ಇದೆ.